ಈಗ ಹ್ರೀಂಕಾರ ಮೂರನೆಯ ಭಾಗ ಮುಗಿತಾ ಇದೆ. ಮತ್ತು ಹ್ರೀಂಕಾರವನ್ನು ತಗೊಂಡು ಹೇಳ್ತಾರೆ. ಹ್ರೀಂಕಾರಮೇವ ತವ ನಾಮ ತದೇವ ರೂಪಂ ತ್ವನ್ನಾಮ ದುರ್ಲಭಮಿಹ ತ್ರಿಪುರೇ ಗೃಣಂತಿ ತ್ವತ್ತೇಜಸಾ ಪರಿಣತಂ ವಿಯದಾದಿಭೂತಂ ಸೌಖ್ಯಂ ತನೋತಿ ಸರಸೀರುಹ ಸಂಭವಾದೇಃ. ಮೊದಲನೆಯ ಹ್ರೀಂಕಾರವನ್ನು ತಗೊಂಡ್ರು. ಅದು ಮರಣ ಸಮಯದಲ್ಲಿ ಅದನ್ನು ಉಚ್ಚರಿಸ್ತಾ ಇದ್ದಾಗ ಅವನು ಸ್ವರ್ಗದಲ್ಲಿ ಉತ್ತಮ ಲೋಕವನ್ನು, ಉತ್ತಮ ಸ್ಥಾನವನ್ನು ಪಡಿತಾನೆ. ಎರಡನೇ ಹ್ರೀಂಕಾರವನ್ನು ಹೇಳಿದ್ರು ಸಾಕ್ಷಾತ್ ಲಕ್ಷ್ಮಿಯೇ ಅವನ ಮನೆಗೆ ತಾನಾಗಿಯೇ ಬಂದು ನೆಲೆಸ್ತಾಳೆ. ಈಗ ಈ ಹ್ರೀಂಕಾರ ಎಂಥದ್ದು ಅಂದರೆ ಅದರ ಸಾಮರ್ಥ್ಯ ಏನು? ತ್ರಿಪುರೇ ಹ್ರೀಂಕಾರಮೇವ ತವ ನಾಮ ತತ್ ಏವ ರೂಪಂ ದುರ್ಲಭಂ ತ್ವನ್ನಾಮ ಇಹ ಗೃಣಂತಿ ತ್ವತ್ತೇಜಸಾ ಪರಿಣತಂ ವಿಯದಾದಿಭೂತಂ ಸರಸೀರುಹ ಸಂಭವಾದೇಃ ಸೌಖ್ಯಂ ತನೋತಿ. ತ್ರಿಪುರೆ ದೇವಿಯೇ ಹ್ರೀಂಕಾರಂ ಏವ. ಹ್ರೀಂಕಾರ ಎನ್ನುವುದೇ ತವ ನಾಮ, ನಿನ್ನ ಹೆಸರು ಅಷ್ಟೇ ಅಲ್ಲ, ತತ್ ಏವ ರೂಪಂ, ಅದೇ ನಿನ್ನ ರೂಪವೂ ಸಹ. ಇಂತಹ ದುರ್ಲಭಂ ತವ ನಾಮ, ದುರ್ಲಭವಾದಂತಹ ಅಂದರೆ ಎಲ್ಲರಿಗೂ ಸಹ ಅದು ಸಿಗೋದಿಲ್ಲ. ಜಪ ಮಾಡಬೇಕಾಗಲಿ, ಹೇಳಬೇಕಾಗಲಿ, ಅದಕ್ಕೂ ಪುಣ್ಯ ಬೇಕು. ಭಾಗ್ಯಶಾಲಿಗಳು ಮಾತ್ರ ಅದನ್ನು ಪಡಿತಾರೆ. ಅಂತಹ ನಿನ್ನ ಹೆಸರನ್ನು ಈ ಲೋಕದಲ್ಲಿ ಗೃಣಂತಿ ಜಪ ಮಾಡ್ತಾರೆ. ತ್ವತ್ತೇಜಸ, ನಿನ್ನ ತೇಜಸ್ಸಿನಿಂದಲೇ ಪರಿಣತಂ, ಪರಿಣಾಮವಾಗಿ ತೋರ್ತಾ ಇರುವಂತಹ ವಿಯದಾದಿಭೂತಂ, ಆಕಾಶ ಮೊದಲಾದ ಪಂಚಭೂತಗಳು ಸರಸೀರುಹ ಸಂಭವಾದೇಃ, ಬ್ರಹ್ಮ ಮೊದಲಾದಂತಹ ಎಲ್ಲರಿಗೂ ಸಹ ಸೌಖ್ಯಂ, ಸುಖವನ್ನು ತನೋತಿ ಉಂಟು ಮಾಡುತ್ತೆ. ಹ್ರೀಂ ಎನ್ನುವುದು ನಿನ್ನ ಹೆಸರೂ ಹೌದು, ನಿನ್ನ ರೂಪವೂ ಹೌದು. ಅದು ಅಷ್ಟು ಸುಲಭವಾಗಿ ಎಲ್ಲರ ಬಾಯಲ್ಲಿಯೂ ಸಹ ಬರೋದಿಲ್ಲ. ಕೆಲವರು ಅದನ್ನು, ಭಾಗ್ಯಶಾಲಿಗಳಾದವರು ಅದನ್ನು ಜಪ ಮಾಡ್ತಾರೆ. ಹಾಗೆ ಮಾಡಿದಂಥವರು ಸುಖವನ್ನು ಹೊಂದ್ತಾರೆ. ಹೇಗೆ? ಯಾವುದೇ ಒಂದು ಸುಖದ ಅನುಭವ ಬರಬೇಕಾದ್ರೆ ಶರೀರ ಅನ್ನೋದು ಇರಬೇಕು. ಆ ಶರೀರ ನಿರ್ಮಿತವಾಗಿರೋದು ಯಾವುದರಿಂದ? ಪಂಚಭೂತಗಳಿಂದ. ಆ ಪಂಚಭೂತಗಳು ಸೃಷ್ಟಿಯಾಗಿದ್ದು ಯಾರಿಂದ? ಅವಳ ತೇಜಸ್ಸಿನಿಂದಲೇ. ದೇವಿಯ ತೇಜಸ್ಸಿನಿಂದಲೇ ಹುಟ್ಟಿದವುಗಳು ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಇವುಗಳಿಂದಲೇ ನಿರ್ಮಿತವಾಗಿರುವುದು ಈ ಶರೀರ. ಹಾಗಾಗಿ ಅಂತಹ ಶರೀರವನ್ನು ಪಡೆದಂತಹ ಬ್ರಹ್ಮಾದಿ ದೇವತೆಗಳು ಸಹ ಸುಖವನ್ನು ಪಡಿತಾರೆ. ಅಂದರೆ ಅವರಿಗೆ ಸುಖವನ್ನು ಉಂಟು ಮಾಡುವುದಕ್ಕೆ ಕಾರಣೀಭೂತವಾದದ್ದು ನಿನ್ನ ತೇಜಸ್ಸೇ.
ಆಕಾಶಾದಿ ಪಂಚಭೂತಗಳಾಗಿವೆ. ಆ ಪಂಚಭೂತಗಳಿಂದಲೇ ಈ ಶರೀರ ನಿರ್ಮಿತವಾಗಿದೆ. ಇದೆಲ್ಲವೂ ಸಹ ಆ ದೇವತೆಗಳ ಬ್ರಹ್ಮಾದಿ ದೇವತೆಗಳ ಸುಖವನ್ನು ಹೆಚ್ಚಿಸುತ್ತವೆ.